ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಓಂ ಸಂತಾಪಘ್ನೋ ಸಕಲ ಜಗತಾಂ ಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೇ ಗುಚ್ಛಸಚ್ಛಾಯ ಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಿಶ ಪರಿಷತ್ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 6ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರವಾಗಿದೆ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಏನು, ಮೇಷಾದಿ 12 ರಾಶಿಗಳ ಫಲಾಫಲಗಳ ವಿವರಣೆ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಭರಣಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಗಂಡನಾಮ ಯೋಗ, ಕೌಲವ ಕರ್ಣ ಇರತಕ್ಕಂಥದ್ದು ಇವತ್ತಿನ ದಿವಸದ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿಯನ್ನು ನೋಡುವಾಗ ಮೇಷರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಕುಜನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಮತ್ತು ಗುರುವಿನ ಯುತಿ ಇವತ್ತಿನ ದಿವಸ. ಸಿಂಹರಾಶಿಯಲ್ಲಿ ಕೇತು. ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ಮಾಂದಿಯರ ಯುತಿ. ತುಲಾ ಶೂನ್ಯ. ವೃಶ್ಚಿಕದಲ್ಲಿ ಯಾವುದೇ ಗ್ರಹ ಇಲ್ಲ. ಧನುಷ್ ಶೂನ್ಯವಾಗಿದೆ. ಮಕರವೂ ಶೂನ್ಯವಾಗಿದೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿಯಾಗಿರತಕ್ಕಂಥದ್ದು. ಹೀಗಿರುವಾಗ ಅಶ್ವಿನಿ ನಕ್ಷತ್ರವೇ ಮೊದಲಾಗಿ 27 ನಕ್ಷತ್ರದವರೆಗೆ, ಮೇಷರಾಶಿಯ ಮೊದಲಾಗಿ ಮೀನರಾಶಿಯ ಪರ್ಯಂತರವಾಗಿ 12 ರಾಶಿಯವರೆಗೆ ಯಾವ ರೀತಿಯಂತಹ ಫಲ ಇದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಅಶ್ವಿನಿ ಭರಣಿ ಕೃತ್ತಿಕ ಪಾದಂ ಮೇಷ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದದವರೆಗೆ ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಕುಜ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ತೃತೀಯ ಭಾವ ಅಂದರೆ ವಿಕ್ರಮ ಭಾವವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ನಾವು ಜಯಿಸಬೇಕು ಅನ್ನುವಂತಹ ಉದ್ದೇಶ ಇದ್ದಲ್ಲಿ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಶುಭವಾಗಿರ್ತಕ್ಕಂಥದ್ದು. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ, ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಏನಾದ್ರು ವ್ಯಾಜ್ಯ ನಡೀತಾ ಇದೆ ಅಂದರೆ ಜಯಪ್ರಾಪ್ತಿಯಾಗುವಂತಹ ಸಂದರ್ಭ. ಲಾಭಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಲಾಭಕ್ಕೇನಾದರೂ ತೊಂದರೆ ಬರಬಹುದೇನೋ ಹೇಳುವಂತಹ ಒಂದು ಭಾವನೆಯೂ ಮೂಡುವಂತಹದ್ದಿದೆ. ನಾಗ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. 7.5 ಇದ್ದದ್ದರಿಂದ ಸ್ವಲ್ಪ ಶನಿಯಿಂದ ಕಷ್ಟವಾದೀತು. ಕೈಕಾಲುಗಳಿಗೆ ಅಥವಾ ತಲೆ ಮೇಲೆ ನೆತ್ತಿಯ ಭಾಗದಲ್ಲಿ ಏನಾದರೂ ನೋವುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಶನಿ ಪ್ರಾರ್ಥನೆ, ಶನೇಶ್ವರನ ದರ್ಶನ, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, 9 ಸಂಖ್ಯೆಯ ಬಳಕೆ, ಹಾಗೂ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, ಧಾರಣೆ ಮಾಡುವುದರಿಂದ, ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇವತ್ತಿನ ದಿವಸ ಮೇಷರಾಶಿಯವರಿಗೆ. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ನೀಚ ಸ್ಥಾನದಲ್ಲಿ ಪಂಚಮದಲ್ಲಿದ್ದಾನೆ. ಹೀಗಾಗಿ ಮಕ್ಕಳ ಕಷ್ಟದಲ್ಲಿ ಭಾಗಿಯಾಗಬೇಕಾದಂತಹ ಸಂದರ್ಭ ಬರ್ತದೆ, ಅಥವಾ ಮಕ್ಕಳಿಗಾಗಿ ವ್ಯಯವನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ ವೃಷಭರಾಶಿಯವರಿಗೆ. ಧನಾಧಿಪತಿಯಾಗಿರತಕ್ಕಂತಹ ಬುಧ ತೃತೀಯ ಭಾವಕ್ಕೆ ಹೋಗಿದ್ದರಿಂದ ನಿಮ್ಮ ಸಹೋದರ ವರ್ಗಾದಿಗಳಿಗೆ ಒಳ್ಳೆಯ ಲಾಭವಾಗುವಂತಹ ಲಕ್ಷಣಗಳು. ವ್ಯಯಾಧಿಪತಿಯಾಗಿರ್ತಕ್ಕಂತಹ ಕುಜ ಧನಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಇರುವುದರಿಂದ ಕೃತ್ತಿಕ 2, 3, 4ನೇ ಪಾದಗಳು ಹಾಗೂ ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 1, 2 ಪಾದ ಸೇರಿ ವೃಷಭ ರಾಶಿಯಾಗಿದೆ. ಈ ವೃಷಭ ರಾಶಿಯವರಿಗೆ ವ್ಯಯಾಧಿಪತಿ ಧನಸ್ಥಾನಕ್ಕೆ ಬಂದದ್ದರಿಂದ ಹಣಕಾಸಿನ ಮುಗ್ಗಟ್ಟು ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಋಣಮೋಚಕ ಮಂಗಲ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಅನುಕೂಲ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಉಪಯೋಗಕ್ಕೆ, ಅಥವಾ ಬಿಳಿ ಬಣ್ಣದ ಪುಷ್ಪಗಳು ನಿಮಗೆ ಪೂಜೆಗಾಗಿ,
ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡೆಯುವುದರಿಂದ ವೃಷಭ ರಾಶಿಯವರಿಗೆ ಸಂಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3ನೇ ಪಾದ ಹಾಗೂ 4ನೇ ಪಾದ, ಆರ್ದ್ರ ನಕ್ಷತ್ರದ 4 ಪಾದಗಳು, ಪುನರ್ಸು ನಕ್ಷತ್ರದ 1, 2, 3 ಪಾದಗಳು. ಇದು ಮಿಥುನ ರಾಶಿಗಿರತಕ್ಕಂಥದ್ದು. ಈ ನಕ್ಷತ್ರಗಳನ್ನು ಒಳಗೊಂಡಂತಹ ಮಿಥುನ ರಾಶಿಯವರಿಗೆ ಜನ್ಮರಾಶಿಗೆ ಕುಜ ಬಂದದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆ. ಯಾವುದಾದ್ರೂ ವ್ಯವಹಾರದಲ್ಲಿ ಸಿಕ್ಕಾಕೊಳ್ತೀರಿ ಅಥವಾ ವ್ಯವಹಾರದಲ್ಲಿ ಲೋಪ ಉಂಟಾಗುವಂತಹ ಸಾಧ್ಯತೆ, ನಷ್ಟ ಕಾದಿದೆ, ತುಂಬ ಜಾಗ್ರತೆ. ಧನಸ್ಥಾನದಲ್ಲಿ ಚಂದ್ರನ ಮನೆಯಲ್ಲಿ ಬುಧ ಬಂದಿದ್ದಾನೆ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಆಘಾತ, ಹೆಣ್ಣು ಮಕ್ಕಳ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ. ಧನಸ್ಥಾನದಲ್ಲಿ ಅರ್ಥಾತ್ 2ನೇ ಮನೆಯಲ್ಲಿ ರಕ್ಷಾಸ್ಥಾನದಲ್ಲಿ ಗುರು ಉಚ್ಚಸ್ಥಾನದಲ್ಲಿದ್ದರಿಂದ ಹಂಸಯೋಗದ ಫಲವನ್ನು ಪಡೆಯುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇದೆ. ನಿಮ್ಮ ರಾಶಿಗೆ ಸಪ್ತಮಾಧಿಪತಿಯಂತಹ ಮತ್ತು ಕರ್ಮಾಧಿಪತಿಯಂತಹ ಗುರು ದ್ವಿತೀಯದಲ್ಲಿದ್ದರಿಂದ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಲಕ್ಷಣಗಳು. ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ದಿನವಾಗುವಂತಹ ಸಾಧ್ಯತೆ ಇದೆ ಇಂದಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಪಂಜರ ಸ್ತೋತ್ರ, 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣದ ವಸ್ತುಗಳು, ವಸ್ತ್ರಗಳು, ಈ ಆಗ್ನೇಯ ದಿಕ್ಕು, ಇದೆಲ್ಲವೂ ನಿಮಗೆ ಹಿತಕರವಾಗಿರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಕರ್ಮ ರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿದ್ದಾನೆ ಇವತ್ತಿನ ದಿವಸ. ಧರಣಿ ಬಗ್ಗೆ ಹೋರಾಟ ಮಾಡುವವರಿಗೆ ಅಥವಾ ಮಾರಾಟ ಮಾಡುವವರಿಗೆ, ಸ್ವಲ್ಪ ಮಟ್ಟಿಗೆ ಹುಡುಕಾಟ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದಿದ್ದಲ್ಲಿ ಉದ್ಯೋಗ ಲಭ್ಯವಾಗುವಂತಹ ಲಕ್ಷಣ ಇರತಕ್ಕಂತಹದ್ದು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತೃತೀಯ ಭಾವಕ್ಕೆ ಬಂದುಬಿಟ್ಟಿದ್ದಾನೆ. ನೀಚ ಸ್ಥಾನಕ್ಕೆ ಬಂದದ್ದರಿಂದ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರಿಂದ ಸ್ವಲ್ಪ ಮನಸ್ತಾಪದ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ. ಬಂಧು ಕ್ಲೇಶ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಚಂದ್ರೇ ದುರ್ಗಾ ಹೇಳುವ ಪ್ರಕಾರವಾಗಿ ದುರ್ಗಾ ಆರಾಧನೆ, ಜೊತೆಯಲ್ಲಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಅಥವಾ ಪ್ರಾರ್ಥನೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣದ ವಸ್ತುಗಳು, ಹೂಗಳು, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ನೀವು ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಇವತ್ತಿನ ದಿವಸ. ಪುನರುಸು, ಪುಷ್ಯ, ಆಶ್ಲೇಷ ನಕ್ಷತ್ರವನ್ನು ಒಳಗೊಂಡಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ವ್ಯಯಕ್ಕೆ ಹೋಗಿದ್ದಾನೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಇರಲಿ. ಸರ್ಕಾರಿ ಉದ್ಯೋಗದವರಿಗೆ ತೊಂದರೆಯ ಕಾಲ, ಮನಸ್ಸಿಗೆ ಅಸಮಾಧಾನ ಉಂಟಾಗ್ತದೆ. ನಿಮ್ಮ ರಾಶಿಗೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರು ಸಹಿತವಾಗಿ ವ್ಯಯದಲ್ಲೇ ಇದ್ದಾನೆ. ಹೀಗಾಗಿ ಮಕ್ಕಳಿಂದಲೂ ತೊಂದರೆ ಅಥವಾ ವಿದೇಶದಲ್ಲಿ ವಿದ್ಯೆಯನ್ನು ಕಲಿತಾ ಇರತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದ್ದದ್ದರಿಂದ ಸ್ವಲ್ಪ ಶನಿಯ ಕಾಟ, ಕೈಕಾಲುಗಳಿಗೆ ತೊಂದರೆ, ಎಲ್ಲಾದರೂ ಜಾರಿ ಬೀಳುವಂತಹ ಸಾಧ್ಯತೆ ಇದೆ. ಏನಾದರೂ ಕಾಲು ಉಳುಕ್ಸ್ಕೊಳ್ತೀರಿ ಅಥವಾ ಅಸ್ಥಿ ಬ್ರೇಕ್ ಆಗುವಂತಹ ಸಂದರ್ಭ ಕೆಲವರಿಗೆ. ತುಂಬ ಜಾಗ್ರತೆ ಇರಬೇಕು ವಾಹನ ಓಡಿಸುವವರು. 7ನೇ ಮನೆಯಲ್ಲಿ ರಾಹು ನಿತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಕೆಟ್ಟ ಸ್ವಪ್ನವಾದಿಗಳಿಗೆ ಭಯ ಬೀಳ್ತೀರಿ. ದುಸ್ವಪ್ನಗಳು ಬೀಳ್ತದೆ, ಅದಕ್ಕೆ ಭಯ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಗಂಡು ಮಕ್ಕಳಿಗೆ ಸದಾಕಾಲದಲ್ಲೂ ಎಡಗಣ್ಣು ಹಾರ್ತಾ ಇರ್ತದೆ, ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಹಾರ್ತಾ ಇರ್ತದೆ. ಅಶುಭ ಶಕುನಗಳು ಉಂಟಾಗುವಂತಹ ಸಾಧ್ಯತೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ನೀವು ಮೃತ್ಯುಂಜಯನ ಸನ್ನಿಧಾನಕ್ಕೆ ಹೋಗಿ ಬರುವುದರಿಂದ, ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವುದರಿಂದ, ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮಾದಿಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು ಅಥವಾ ಕೆಂಪು ಬಣ್ಣದ ಹೂಗಳು, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಇವೆಲ್ಲವೂ ನಿಮಗೆ ಹಿತವನ್ನು ತರುವಂತಹದ್ದು. ಬೇಕಾದರೂ ಬಳಸಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ
ಲಾಭಭಾವದಲ್ಲಿ ಗುರುವಿನ ಜೊತೆಯಲ್ಲಿದ್ದರಿಂದ ಒಳ್ಳೆಯ ಲಾಭವನ್ನು ಕಾಣುವಂತಹ ಒಂದು ಸುಯೋಗ, ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಬೋಧಕರಿಗೆ ಅನುಕೂಲ, ಅಥವಾ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 7ನೇ ಮನೆಯಲ್ಲಿ ಶನಿ ಇತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ದೃಷ್ಟಿದೋಷದಿಂದ ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರಗಳಲ್ಲಿ ತೊಡಕುಂಟಾಗ್ತದೆ, ಬರಬೇಕಾದಂತಹ ಹಣ ಬರೋದಿಲ್ಲ, ವ್ಯಾವಹಾರಿಕವಾಗಿ ಸ್ವಲ್ಪ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ನೀವು ಪರಿಹಾರಕ್ಕಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರು ಹಾಗೂ ಮಹಾವಿಷ್ಣುವನ್ನು ಆರಾಧನೆ ಮಾಡುವುದರಿಂದ, ಮಹಾವಿಷ್ಣುವಿಗೆ ತುಳಸಿ ಅರ್ಚನೆಯನ್ನು ಮಾಡಿಸುವುದರಿಂದ, ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಕುಬೇರ ಮೂಲೆ ಅರ್ಥಾತ್ ನೈಋತ್ಯ ದಿಕ್ಕು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ದಿಕ್ಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ರಾ ನಕ್ಷತ್ರದ ಅರ್ಧ ಭಾಗದವರಿಗೆ. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು ಇವತ್ತಿನ ಕಾಲದರ್ಶನದಂತೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನಕ್ಕೆ ಹೋದದ್ದರಿಂದ ತುಂಬ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅಷ್ಟಮಾಧಿಪತಿಯೂ ಕೂಡ ಆದ್ದರಿಂದ ಭಾಳಷ್ಟು ನಷ್ಟವನ್ನು ಕಾಣ್ತೀರಿ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಿದ್ದು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ತುಂಬ ಕಳ್ಕೊಳ್ಳುವಂತಹ ಲಕ್ಷಣ ಇದೆ. ಆದ್ದರಿಂದ ಜಾಗ್ರತೆ ಇರಿ. ನಿಮಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜ ಭಾಗ್ಯಭಾವಕ್ಕೆ ಬಂದದ್ದರಿಂದ ವ್ಯವಹಾರದಲ್ಲಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣಗಳು. ಕಾರಣ ಧನಾಧಿಪತಿಯು ಅವನೇ ನಿಮಗೆ, ಆದ್ದರಿಂದ ನಿಮಗೆ ಅನುಕೂಲವಾಗ್ತದೆ. ಪಂಚಮದಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಆರೋಗ್ಯದ ಕಡೆ ಗಮನ ಇರಲಿ. ನಿಮ್ಮ ಬ್ಯಾಕ್ ಬೋನಿಗೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನರ ಏನಾದರೂ ಹೊರಳಿ ಹೋಗ್ಬೋದು, ಅಥವಾ ಬೋನಿಗೆ ಏಟು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಸ್ಥಿ ಸಂಬಂಧವಾದಂತಹ ತೊಂದರೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೀವ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಲಕ್ಷ್ಮೀ ಆರಾಧನೆ, ಯಕ್ಷಿಣಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ವ್ಯವಹಾರದಲ್ಲಿ ಅನುಕೂಲವನ್ನು ಮಾಡಿಕೊಡ್ತದೆ. ಚಿತ್ರಾ ನಕ್ಷತ್ರದ 3ನೇ ಪಾದ, 4ನೇ ಪಾದ ಹಾಗೂ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದ 1, 2, 3ನೇ ಪಾದದವರೆಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ಅಷ್ಟಮದಲ್ಲಿದ್ದಾನೆ, ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ಲಕ್ಷಣ. ಯಾವಾಗಲೂ ಜೇಬ ತುಂಬ ಪರ್ಸ್ ತುಂಬ ಹಣವನ್ನು ಇಟ್ಟುಕೊಂಡು ಓಡಾಡುವಂತಹ ನೀವು ಇವತ್ತಿನ ದಿವಸ ಪರ್ಸ್ ಖಾಲಿ, ಅರ್ಥಾತ್ ಜೇಬು ಖಾಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಣ ಇಲ್ಲದೆ ಪರಿತಪಿಸುವಂತಹ ಸಾಧ್ಯತೆ, ಬೇರೆಯವರಲ್ಲಿ ಸಾಲವನ್ನು ಪಡೆಯಬೇಕಾದಂತಹ ಸಂದರ್ಭ ಬಂದಿತ್ತು. ತುಂಬ ಜಾಗ್ರತೆ. ವಸ್ತ್ರ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ಲಾಭಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ವ್ಯವಹಾರ ಅಧಿಪತಿ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದರಿಂದ ಸಣ್ಣ ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು, ಆರೋಗ್ಯದ ವಿಚಾರದಲ್ಲಿ ಉದರ ಬೇನೆ ಇತ್ಯಾದಿಗಳು ಕಾಣಿಸುವಂತಹ ಲಕ್ಷಣ. ಆರೋಗ್ಯ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಚರ್ಮ ವ್ಯಾಧಿ ಉಂಟಾಗುವಂತಹ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಇವತ್ತಿನ ದಿವಸ ಬಾಳೆಗೊನೆ ಸಮರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣ, ಕೆಂಪು ವಸ್ತ್ರಗಳು ಅಥವಾ ಕೆಂಪು ಪುಷ್ಪಗಳು ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ನಿಮಗೆ ಉತ್ತರ ದಿಕ್ಕಿನ ವ್ಯವಹಾರ ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ ಇವತ್ತಿನ ಕಾಲಘಟ್ಟದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿದ್ದಾನೆ, 8ನೇ ಮನೆಯಲ್ಲಿ. 8ನೇ ಮನೆಯಲ್ಲಿದ್ದಾಗ ದುಃಖವನ್ನು ಕೊಡ್ತಾನೆ. ಉದ್ಯೋಗಕ್ಕೆ ತೊಂದರೆಯಾಗುವಂತಹ ಲಕ್ಷಣ, ವ್ಯಾಪಾರ ವ್ಯವಹಾರಗಳು ನಿಂತು ಹೋಗುವಂತಹ ಸಾಧ್ಯತೆ, ವಾಹನದಲ್ಲಿ ಅಪಘಾತಗಳ ಲಕ್ಷಣಗಳು ಕಾಣಿಸುವಂತಹ ಸಾಧ್ಯತೆ, ಭಯ. ಒಟ್ಟಾದರೆ ಅರ್ಧಾಷ್ಟಮ ಶನಿ ಇದ್ದದ್ರಿಂದ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ 7ನೇ ಮನೆಯಲ್ಲಿತ್ತು ನೋಡ್ತಾ ಇದ್ದದ್ರಿಂದ ದಾಂಪತ್ಯದಲ್ಲಿ ಕಲಹ, ಗಂಡ ಹೆಂಡತಿಯಲ್ಲಿ ವಿರಸ, ಭಿನ್ನಾಭಿಪ್ರಾಯ ಇತ್ಯಾದಿಗಳು ಕಾಣಿಸುವಂತಹ ಲಕ್ಷಣ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಐಕ್ಯಮತ್ಯ ಜಪ,
ಅಥವಾ ರಾಮತಾರಕ ಜಪವನ್ನು ಮಾಡುವುದರಿಂದ ಅಥವಾ ರಾಮತಾರಕ ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ಅಥವಾ ನೀವೇ ಸ್ವಯಂ ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇರತಕ್ಕಂಥದ್ದು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು, ಹಳದಿ ಬಣ್ಣದ ಪುಷ್ಪಗಳು ಅಥವಾ ಹಳದಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಉತ್ತರ ದಿಕ್ಕಿನ ವ್ಯವಹಾರ ಅಥವಾ ವಾಯುವ್ಯದ ವ್ಯವಹಾರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿದ್ದದ್ದರಿಂದ ಸ್ವಲ್ಪ ಅಣ್ಣ ತಮ್ಮಂದಿರ ವ್ಯಾಜ್ಯದಲ್ಲಿ ಸ್ವಲ್ಪ ತೊಡಕು ಕಾಣಿಸುವಂತಹ ಸಾಧ್ಯತೆ. ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜ 6ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯನ್ನು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ರೋಗ ವೃದ್ಧಿಯಾಗುವಂತಹ ಲಕ್ಷಣ ಮಕರ ರಾಶಿಯವರಿಗೆ. ನೋಡಿ, ಸಪ್ತಮ ಸ್ಥಾನದಲ್ಲಿ ರವಿ, ಗುರು ಮತ್ತು ಬುಧರ ಯುತಿ ಇದ್ದದ್ದರಿಂದ ಉದ್ಯೋಗದಲ್ಲಿ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಅನುಕೂಲತೆಗಳನ್ನು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಭಾಗ್ಯಸ್ಥಾನದಲ್ಲಿ ಶುಕ್ರಮಾಂದಿಯರ ಯುತಿ ಇದ್ದದ್ದರಿಂದ ನಿಮ್ಮ ಪೂರ್ವಜರು ನಿಮಗೆ ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾರಾಯಣ ಬಲಿ ಅಥವಾ ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳಿ, ಅದರಿಂದ ಅನುಕೂಲ. ಕಪ್ಪು, ಬಿಳಿ, ಚಿತ್ರವರ್ಣದ ಬಣ್ಣದ ಬಟ್ಟೆಗಳನ್ನು ಅಥವಾ ವಸ್ತುಗಳನ್ನು ಧರಿಸುವುದರಿಂದ ನಿಮ್ಮ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಶನಿ ಮಹಾತ್ಮನನ್ನು ಕುರಿತು ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ. ದಶರಥಕೃತ ಶನೇಶ್ವರ ಸ್ತೋತ್ರ ಹೇಳುವಂತಹ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಕುಂಭೆ ಕರ್ಕಟವತ್ ಫಲಾನಿ ಹೇಳುವ ಪ್ರಕಾರವಾಗಿ ಕರ್ಕಾಟಕ ರಾಶಿಯಲ್ಲಿ ಹಲವಾರು ತೊಂದರೆಗಳನ್ನು ಹೇಳಿದ್ದಾಗಿದೆ. ಅದೇ ತೊಂದರೆಗಳನ್ನು ನೀವು ಸಹಿತವಾಗಿ ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗದಲ್ಲಿ ಸ್ವಲ್ಪ ಘರ್ಷಣೆ, ಮನಸ್ತಾಪಗಳು ಅಥವಾ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಬಂದಿತು. ಜಾಗೃತಿಯಾಗಿರಿ. ಸಂಪಾದನೆ ಇಲ್ಲದೆ ಪರಿತಪಿಸಬೇಕಂತಹ ಸಂದರ್ಭವೂ ಬರಬಹುದು ಕುಂಭರಾಶಿಯವರಿಗೆ. ಗುರುಬಲ ಇಲ್ಲ, ದೈವಾನುಕೂಲದ ಕೊರತೆ ಇದೆ, ಅಷ್ಟಮದಲ್ಲಿ ಶುಕ್ರ ಬೇರೆ ಇದ್ದಾನೆ. ಹೀಗಾಗಿ ಹಲವಾರು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಗಳು, ಅಪವಾದಗಳು ಬರ್ತದೆ. ಅವಮಾನವನ್ನು ಅನುಭವಿಸ್ತೀರಿ. ಕೆಲವು ವಸ್ತುಗಳೇ ನಷ್ಟವಾಗಿ ಹೋಗುವಂತಹ ಸಾಧ್ಯತೆ, ಕೈತಪ್ಪಿ ಹೋಗುವಂತಹ ಸಾಧ್ಯತೆ. ವಾಹನ ಭಯದಿಂದ ತತ್ತರಿಸಿ ಹೋಗ್ತೀರಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಆಂಜನೇಯನ ಸೇವೆ. ಆಂಜನೇಯನಿಗೆ ಸಾಧ್ಯವಾದರೆ ಉದ್ದಿನ ವಡೆ ಹಾರವನ್ನು ಹಾಕಿ, ಸಾಧ್ಯವಾಗದೆ ಹೋದಂತಹ ಪಕ್ಷದಲ್ಲಿ ವೀಳ್ಯದೆಲೆ ಹಾರವನ್ನು ಆಂಜನೇಯನಿಗೆ ಹಾಕುವುದರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕರಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ವನದುರ್ಗಾ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 7 ಮತ್ತು 8 ಬಳಸಿಕೊಳ್ಳಿ. ಹಸಿರು ಬಣ್ಣ, ಕಪ್ಪು ಬಣ್ಣ, ನೀಲಿ ಬಣ್ಣದ ವಸ್ತ್ರಗಳನ್ನು ಅಥವಾ ವಸ್ತುಗಳನ್ನು ನೀವು ಧಾರಣೆ ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ಆಂಜನೇಯನ ಅನುಗ್ರಹದಿಂದ ಕಷ್ಟದಿಂದ ಮುಕ್ತಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮ ಸ್ಥಾನದಲ್ಲಿದ್ದರಿಂದ ಮಕ್ಕಳಿಗೆ ಸಾಕಷ್ಟು ಅನುಕೂಲ, ಅಭಿವೃದ್ಧಿ. ನಿಮ್ಮ ಮಕ್ಕಳೇನಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅದರಲ್ಲಿ ಪ್ರಗತಿಯನ್ನು ಕಾಣುವಂತಹ ಒಂದು ಸುಯೋಗ. ಕೆಲವರಿಗೆ ಬಡ್ತಿ ಸಿಗುವಂತಹ ಲಕ್ಷಣಗಳು ಪಂಚಮದ ಮಕ್ಕಳಿಗೆ. ನೋಡಿ, ಪಂಚಮ ಸ್ಥಾನದಲ್ಲೇ ಬುಧನೂ ಸಹಿತವಾಗಿದ್ದರಿಂದ ವಿದ್ಯಾಬುದ್ಧಿಯಲ್ಲಿ ಮಕ್ಕಳ ಉನ್ನತ ಸ್ಥಾನವನ್ನು ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ ಇವತ್ತಿನ ದಿವಸ. ಧನಾಧಿಪತಿಯಾಗಿರ್ತಕ್ಕಂತಹ ಅಂಗಾರಕನು ಚತುರ್ಥ ಸುಖ ಸ್ಥಾನಕ್ಕೆ ಬಂದದ್ದರಿಂದ ಸುಖ ವೃದ್ಧಿ, ಸಂಪಾದನೆ ಜಾಸ್ತಿ ಆಗ್ತದೆ. ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ, ವ್ಯಾಪಾರದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆ ಅಥವಾ ಅಂಗಡಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಅದರಲ್ಲಿ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಕಾಣುವಂತಹ ಲಕ್ಷಣಗಳು. ಸಾಧಾರಣವಾಗಿ ಮೀನರಾಶಿಯವರು 7.5 ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. 23,000 ಶನಿ ಜಪವನ್ನು ಮಾಡಿ ಶಾಂತಿಯನ್ನು, ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಳದಿ ಬಣ್ಣದ ವಸ್ತುಗಳು, ವಸ್ತ್ರಗಳು, ಹೂಗಳೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಶಾನ್ಯಕ್ಕೂ ಯೋಗ್ಯವಾಗಿದೆ. ಜೊತೆಯಲ್ಲಿ ನೀವು ಗುರು ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇವತ್ತಿನ ಕಾಲಘಟ್ಟದಲ್ಲಿ. ವೀಕ್ಷಕರೇ, ಇಂದಿನ ದಿವಸ 12 ರಾಶಿಯವರು ಗ್ರಹಾನುಕೂಲಕ್ಕಾಗಿ ನವಗ್ರಹ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ನವಗ್ರಹ ಸ್ತೋತ್ರವನ್ನು ಪಠನ ಮಾಡುವುದರಿಂದ, ನವಗ್ರಹ ದೋಷ ಪರಿಹಾರ ಸ್ತೋತ್ರಗಳನ್ನು ಪಠನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ
ಸುಖ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತದೆ. ಮಾಡಿಕೊಳ್ಳಿ 12 ರಾಶಿಯವರು ಇವತ್ತಿನ ಕಾಲದರ್ಶನದಂತೆ. ಇಂದಿನ ದಿವಸದ ವಿಶೇಷವಾದಂತಹ ಒಂದು ಸಂದೇಶ. ಹೆಣ್ಣು ಮಕ್ಕಳು ಸಾಧಾರಣವಾಗಿ ವಿವಾಹ ಆಗಿರತಕ್ಕಂಥವರು ಗಂಡನಿಗೆ ಊಟವನ್ನು ಬಡಿಸುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಬಳೆ ಇಲ್ಲದೆ ಊಟವನ್ನು ಬಡಿಸಿದರೆ ದಾರಿದ್ರ್ಯವು ಬೇಗ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗಂಡನಿಗೆ ಅನಾರೋಗ್ಯ ಉಂಟಾಗ್ತದೆ, ನಿಮ್ಮ ಸೌಭಾಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅದಕ್ಕಿಂತಲೂ ದಾರಿದ್ರ್ಯವನ್ನು ನೀವು ಅನುಭವಿಸಬೇಕಾಗುವಂಥದ್ದಿದೆ. ಆದ್ದರಿಂದ ಸುಮಂಗಲಿಯರು ಸದಾಕಾಲದಲ್ಲೂ ಕೈಗಳಲ್ಲಿ ಬಳೆಯನ್ನಿಟ್ಟುಕೊಂಡೇ ಇರಬೇಕಾಗಿರ್ತಕ್ಕಂಥದ್ದು. ಇದನ್ನು ಅನುಸರಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ ಕೆಳಗೆ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.